ಮೈಸೂರಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಸಂಭವಿಸಿದಂತಹ ಅಗ್ನಿ ಅವಘಡದಲ್ಲಿ ಇಬ್ಬರು ಸಜೀವ ದಹನವಾಗಿದ್ದಾರೆ. 7 ಜನರಿಗೆ ಗಂಭೀರ ಗಾಯಗಳಾಗಿದೆ. ಸಾಹೀನ್ ಪ್ರಕಾಶ್ ಮೃತಪಟ್ಟಿರುವಂತಹ ದುರ್ದೈವಿಗಳು. ಫಾಕ್ಸ್ಡೆನ್ ಬಾರ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಮೈಸೂರಿನ ದಟ್ಟಗಳ್ಳಿಯ 4ನೇ ಹಂತದಲ್ಲಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಈ ಒಂದು ರೆಸ್ಟೋರೆಂಟ್ ಅಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಬಾರ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದ್ದು, ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಯಾವ ಮಟ್ಟಕ್ಕೆ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದು. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಫಾಕ್ಸ್ಡೆನ್ ಬಾರ್ ಅಂಡ್ ರೆಸ್ಟೋರೆಂಟ್ ಇದು. ಸಾಕಷ್ಟು ಜನ ಇದ್ದಂತಹ ಸಂದರ್ಭದಲ್ಲೇ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ನಂತರ ಹತೋಟಿಗೆ ಬಂದಿಲ್ಲ ಬೆಂಕಿ. ಬಾರ್ ಅಂಡ್ ರೆಸ್ಟೋರೆಂಟ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗೋಗಿದೆ. ಆ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇದ್ದಂತಹ ಎಲ್ಲ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗೋಗಿದೆ. ಈ ಒಂದು ಘಟನೆಯಿಂದಾಗಿ ಇಬ್ಬರು ಸಜೀವ ದಹನವಾಗಿದ್ದಾರೆ ಮತ್ತು 7 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬೆಂಕಿ ಹೊತ್ಕೊಳ್ಳಿಕ್ಕೆ ಪ್ರಮುಖವಾಗಿ ಏನ್ ಕಾರಣ ಆಯಿತು? ಎಷ್ಟೊತ್ತಿಗೆ ಈ ಘಟನೆ ಸಂಭವಿಸಿದ್ದು? ಚೈತ್ರ, ಏನು ಮೈಸೂರಿನ ದಟ್ಟಗಳಿಯ ರಿಂಗ್ ರಸ್ತೆಯ ಮೇನ್ ರೋಡ್ನಲ್ಲಿ ಇರುವಂತಹ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಪಬ್ ಅಂತಾನೂ ಕೂಡ ಕರಿತೀವಿ, ಮಾರಾ ಪಬ್ ಏನಿದೆ, ಇಲ್ಲಿ ಸುಮಾರು 3:30 ಹೊತ್ತಿಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಇಡೀ ಸಂಪೂರ್ಣ ಪಬ್ ಏನಿದೆ ಅದು ಸುಟ್ಟು ಕರಕಲಾಗಿರುವಂತಹ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಏಕಾಏಕಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಡೀ ಹೋಟೆಲ್ ಏನಿದೆ ಅದು ಸಂಪೂರ್ಣ ಬೆಂಕಿಗೆ ಆಹುತಿಯಾದ ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನ ರಕ್ಷಣೆಯನ್ನ ಮಾಡಿಕೊಳ್ಳಲಿಕ್ಕೆ ಆ ಕಡೆ ಈ ಕಡೆ ಓಡೋದು. ಆದರೆ ಜೀವ ರಕ್ಷಣೆಯಲ್ಲಿ ಇಬ್ಬರು ಸಜೀವ ದಹನ ಆಗಿರುವಂತದ್ದು. ಅವರು ಕೂಡ ಹೋಟೆಲ್ ಸ್ಟಾಫ್ಸ್ ಅಂತ ಈಗ ಗೊತ್ತಾಗಿರುವಂತದ್ದು. ಶಾಹಿಲ್ ಹಾಗೂ ಪ್ರಕಾಶ್ ಅಂತೇಳಿ ಕಿಚನ್ ನಲ್ಲಿ ಅಡಿಗೆ ಮಾಡ್ತಿದ್ದಂತಹ ಇಬ್ರು ಕೂಡ ಬೆಂಕಿಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಮೂಲೆಗೆ ಹೋದಂತಹ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿಯ ಕೆನ್ನಾಲೆ ಜಾಸ್ತಿ ಆಗಿರುವಂತದ್ದು. ನಂತರದಲ್ಲಿ ಅವರಿಬ್ರು ಮೂಲೆಯಲ್ಲಿ ಅಡಗಿದಂತಹ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಅಲಂಕಾರಿಕ ವಸ್ತುಗಳು, ಹುಲ್ಲುಗಳಿರ್ಬೋದು, ವುಡನ್ ಮರದಿಂದ ಮಾಡಿದಂತಹ ಫರ್ನಿಚರ್ಗಳಿರ್ಬೋದು, ಎಲ್ಲವೂ ಕೂಡ ಬೆಂಕಿಗೆ ಒಂದು ರೀತಿಯಲ್ಲಿ ವೇಗವಾಗಿ ಹರಡಿದ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನ ಜೀವ ಉಳಿಸಲು ಸಾಧ್ಯ ಆಗಲಿಲ್ಲ. ಆದರೆ ಸ್ಥಳಕ್ಕೆ ಆಗಮಿಸಿದಂತಹ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿದ್ದಾರೆ, ಹೋಟೆಲ್ನಲ್ಲಿ ಇದ್ದಂತಹ 15ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 6 ರಿಂದ 7 ಮಂದಿಗೆ ಸುಟ್ಟು ಗಾಯಗಳಾಗಿರುವಂತದ್ದು. ಅವ್ರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ಈಗಾಗಲೇ ರವಾನೆಯನ್ನು ಕೂಡ ಮಾಡಲಾಗಿದೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಡೀ ಹೋಟೆಲ್ ಸುಟ್ಟು ಭಸ್ಮವಾಗಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಇಡೀ ಪಬ್ನ ಏನು ಒಂದು ರೀತಿಯ ಬೆಂಕಿಯನ್ನು ನಂದಿಸಿದ್ದಾರೆ. ಅಲ್ಲದೆ ಹೋಟೆಲ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಹಿನ್ನೆಲೆಯಲ್ಲಿ ಇದ್ದಂತವ್ರನ್ನೆಲ್ಲರೂ ಕೂಡ ರಕ್ಷಣೆ ಮಾಡಲಾಗಿದೆ. ಜೊತೆಗೆ ಇಲ್ಲಿದ್ದಂತಹ ಅಲಂಕಾರಿಕ ವಸ್ತುಗಳ ಮಾಡಲಿಕ್ಕಾಗಿ ಸಂಪೂರ್ಣ ಹುಲ್ಲನ್ನ ಬಳಕೆ ಮಾಡಲಾಗಿತ್ತು. ಆ ಹುಲ್ಲುಗಳಿಗೆ ಬೆಂಕಿ ತಾಗಿದ ಪರಿಣಾಮವಾಗಿ ಹುಲ್ಲಿನ ಬೆಂಕಿ ವೇಗವಾಗಿ ಇಡೀ ಹೋಟೆಲ್ಗೆ ಹರಡಿ ಈ ಕೃತ್ಯ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಚೈತ್ರ, ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಎಷ್ಟು ಫ್ಲೋರ್ಗಳಿದೆ? ಅಕ್ಕಪಕ್ಕದ ಒಂದು ಕಟ್ಟಡಗಳಿಗೂ ಕೂಡ ಈ ಬೆಂಕಿ ಆವರಿಸುವಂತಹ ಸಾಧ್ಯತೆ ಇದೆಯಾ? ಹೇಗೆ ಅಲ್ಲಿ? ಚೈತ್ರ, ಈ ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ ಏನಿದೆ ಇದು ಸಂಪೂರ್ಣವಾಗಿ ಮೇಲಿದ್ದಂಥದ್ದು. ಅಂದ್ರೆ ಒಂದು ಬಿಲ್ಡಿಂಗ್ ನ 3ನೇ ಫ್ಲೋರ್ ಟಾಪ್ ಟವರ್ ಅಂತ ಏನ್ ಕರಿತೀವಿ, ಇಲ್ಲಿದ್ದಂತ ಹೋಟೆಲ್ ಪಬ್ ಇದು. ಸದ್ಯ ಇಲ್ಲಿ ಏನು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಮೇಲಿದ್ದಂತ ಹೋಟೆಲ್ ಪ್ರತಿನಿತ್ಯವೂ ಕೂಡ ಇಲ್ಲಿ ಸಾಕಷ್ಟು ಜನರು ಪಬ್ಗೆ ಬರ್ತಾ ಇದ್ರು, ರೆಸ್ಟೋರೆಂಟ್ ಅಲ್ಲಿ ಇರ್ತಾ ಇದ್ರು. ಆದ್ರೆ ಇಂದು ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸದ್ಯ ಸುತ್ತಮುತ್ತಲು ಈಗ ಹೋಟೆಲ್ನ ಎಡಭಾಗಕ್ಕೆ ರಸ್ತೆ ಇದೆ, ಬಲಭಾಗಕ್ಕೆ ಮತ್ತೊಂದು ಬಿಲ್ಡಿಂಗ್ ಇದೆ. ಆದ್ರೆ ಆ ಬಿಲ್ಡಿಂಗ್ ಅದೃಷ್ಟವಶಾತ್ ಯಾವುದೇ ಅಪಾಯಗಳು ಕೂಡ ಆಗಿಲ್ಲ. ಅಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳೇನಿದ್ದಾರೆ ವಿಷಯ ಗೊತ್ತಾದ ತಕ್ಷಣ ಬಂದರ ಹಿನ್ನೆಲೆಯಲ್ಲಿ ಪಕ್ಕದ ಬಿಲ್ಡಿಂಗ್ ಗಳಿಗೆ ಬೆಂಕಿ ಹೋಗದಂತೆ ನೀರನ್ನ ಸಿಂಪಡಣೆ ಮಾಡಿ ಬೆಂಕಿ ಹರಡದಂತೆ ತಡೆಯುವಲ್ಲಿ ಯಶಸ್ವಿಯಾಗಿರುವಂತದ್ದು. ಸದ್ಯಕ್ಕೆ ಹೋಟೆಲ್ನಲ್ಲಿ ಸುಮಾರು 20 ಮಂದಿಗೂ ಹೆಚ್ಚು ಜನ ಇದ್ರು ಅಂತ ಗೊತ್ತಾಗ್ತಾ ಇದೆ. ಮೃತಪಟ್ಟಿರುವಂತವರು ಕೂಡ ಪಶ್ಚಿಮ ಬಂಗಾಳ ಹಾಗೂ ನೇಪಾಳ ಮೂಲದವರು ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹ ಮಾಹಿತಿ. ಎಲ್ಲರೂ ಕೂಡ ಇಲ್ಲಿ ಕೆಲಸಕ್ಕಾಗಿ ಬಂದಂತವರು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಚೈತ್ರ.